ಈ ಅಟ್ಟಿ ಭೂ ಸ್ವಾಧೀನ ಹಕ್ಕು ಪಡಿಕೊಳ್ಬೇಕಾದ್ರೆ ಒಂದು ಸರ್ಕಾರದ ನಿಮಿತ್ತ ಐತೆ. ಈ ಹಕ್ಕು ಕಿತ್ತಿಕೊಳ್ಳೋಕೆ ನಮ್ಮ ರೈತರಿಂದ ಸಾವಿರಾರು ವರ್ಷ ಆದ್ರೂ ಇದು ಕುಂಠಿತವಾಗೈತೆ. ಈಗ ಇದರಿಂದ ನಮ್ಗೆ ರೈತರಿಗೆ ಸಾಲನ ಕೊಡಬಲ್ಲರು, ಪಾಣಿಯಲ್ಲಿ ಒತ್ತಿದ್ದು ಸಾಲ ಕೊಡಬಲ್ಲರು. ಇನ್ನೊಂದು ಮೇನು, ರೈತನ ಮಕ್ಕಳು ಮದುವೆ ಆಗ್ಬೇಕಾದ್ರೆ ಭೂಮಿ ಏಟೈತಿ ಅಂತ ಕೇಳ್ತಾರೆ. ನಮ್ಮ ಭೂಮಿ ಪಾಣಿ ಒಳಗೆ ಬಂದರೆ ಎಣ್ಣಿಲ್ಲ ಅಂತಾರೆ, ಸಾಲ ಮಾಡಿ ನಾವು ಕೋಟೆನ ಗಟ್ಟಲೆ ಅಂತಾರೆ ರೈತರು. ಕಂಪ್ನಿಗೆ ಒತ್ತಿ ಹಾಕೇನಂತ ಅಂತಾರೆ. ಒಂದನೇದ್ದು. ಎರಡನೇದು, ಇವತ್ತಿನ ದಿನದಲ್ಲಿ ನಾವು ರೈತರು ರಾಜಕೀಯ ಪಕ್ಷದ ಪಾತ್ರದಿಂದ ಹಿಡಿದು ಕೇಸಿ ಇವತ್ತು ರಾಜಕೀಯ ಹಿಡ್ಕೊಂಡು ಅಮರೇಗೌಡ ಸಾಹೇಬರು ಅವರೊಬ್ಬ ಹೋರಾಟಗಾರರು, ನಾನು ಅದಕ್ಕೇನು ಒಪ್ಪಿಗಿಲ್ಲ. ಅಮರೇಗೌಡರು ಸಾಹೇಬರು ತಮ್ಮ ವೈಯಕ್ತಿಕ ಸರ್ಕಾರದ ಮಟ್ಟ ನೋಡಿ ಕೇಸಿ ಇಲ್ಲಿ ತಂದು ಕುಂದಿರ್ತಾರೆ. ನಾವು ಇದಂತೂ ಸಾರ ಸತ್ಯವಾಗಿ ಹೇಳ್ಬೋದು. ನಾವು ಇವತ್ತು ಇದೇ ಸಾರ ಸತ್ಯವಾಗಿ ನಾವು ಸರ್ಕಾರದ ಹಾದಿನಲ್ಲಿದ್ದೀವಿ. ನಾವು ರೈತ ಒಂದು ಸ್ವತಂತ್ರ ಇತ್ತಪ್ಪ ಅಂದ್ರೆ ಯಾವ ಪೊಲೀಸ್ ಇಲಾಖೆಗೂ ಕೂಡ ನಾವು ಅಂಜಂಗಿಲ್ಲ, ಬಗ್ಗದಲ್ಲ. ನಾವು ನೇರವಾಗಿ ಅದೇ ಕಂಪ್ನಿ ಗೇಟ್ನ ಮುಂದೆ ಹೋಗಿ ಕುಂದ್ರಂಥ ಶಕ್ತಿ ನಮಗೈತೆ. ಏನು ಈ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಈ ಹೋರಾಟಕ್ಕೆ ಯಶಸ್ವಿ ಆಗಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಮೂಲೆಯಿಂದ ರಾಜ್ಯಾದ್ಯಂತ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಬಂದು ಈ ರೈತರೆಲ್ಲ ಒಗ್ಗಟ್ಟಾದ್ರೆ ಇದು ಒಂದೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಮ್ಮ ಪಾಣಿ ಒಳಗೆ ನಮ್ಮ ಹೆಸರನ್ನು ಓದ್ತದ, ನಮಗೆ ಭೂ ಸ್ವಾಧೀನ ಕೊಡ್ತಾರೆ. ಒಂದು, ನಮಗೆ ಭೂಮಿ ಕಳ್ಕೊಂಡಂಥವ್ರಿಗೆ ನೌಕರಿ ಕೊಡ್ತಾರೆ. ಒಂದು, ನಮಗೆ ನೌಕರಿ ಬೇಕಾಗಿಲ್ಲ, ನಾವು ಅದರಲ್ಲಿಂದ ಏನು ಬೇಕಾಗಲ್ಲ. ನಮ್ಮ ತಾತ ಅಜ್ಜ ಮಾಡಿದಂಥ ಭೂಮಿ ಇವತ್ತಿಗೂ ಅದರಲ್ಲಿಂದನೇ ನಾವು ಬದುಕಂತ ಇದೀವಿ. ಇವತ್ತು ಒಬ್ಬರು ನಾವು ಒಂದು ಪಾಣಿಗೆ ಒಬ್ಬರನ್ನ ತಗೋಬೋದು, ಇದ್ಯಾರು ಮಾಡಿದಂಥ ಒಬ್ಬನೇ ಅದು ಕೆಲಸ ಮಾಡ್ಬೋದು. ನಾಳೆ ನಮ್ಮ ಮಕ್ಕಳದ ಪೀಳಿಗೆಯಾಗಿ ಯಾರೋ ಅದನ್ನ ಭೂಮಿ ಉಳ್ಕೊಂತದ, ನೌಕರಿ ಇರೋದಿಲ್ಲ. ಇವತ್ತು ನಾವು ರೈತರು ಹೇಳ್ತೀವಿ ಅಂದರೆ ಈಗ ನಮ್ಮನ್ನ ತಾತ್ಕಾಲಿಕವಾಗಿ ನಾವು ಹೇಳ್ತೀವಿ, ನಮ್ಮ ಭೂಮಿ ಕಸಿದುಕೊಳ್ಳೋದು ನಮಗೆ ಯೋಗ್ಯ ಅಲ್ಲ. ಇವಾಗ ನಮ್ಮ ಭೂಮಿ ಇವತ್ತು ಹೋಗ್ಬೇಕಾದ್ರೆ ಹಿಂಗಾಗಿ ಹತ್ತಿ ಕೆಡ ಹೋಗ್ತದ ಸರ್ಕಾರ. ಇವತ್ತು ನಾವು ಲಕ್ಷಾನುಗಟ್ಟಲೆ ಭೂಮಿ ಹೋಗ್ಯದ, ರಾಷ್ಟ್ರೀಯ ಹೆದ್ದಾರಿ ಹೋಗ್ಯದ, ರೈಲ್ವೆ ಮಾರ್ಗ ಹೋಗ್ಯದ, ಕಂಪ್ನಿ ಹೋಗ್ಯದ. ಒಂದೇದ್ದು ಸರ್, ಇವತ್ತಿನಿಂದಲೇ ನಮ್ಮ ರೈತರು ಭೂಮಿ ಸ್ವಾಧೀನ ಮಾಡ್ಬೇಕಾದ್ರೆ ಹುಡುಕಾಡ್ತದ, ಎಲ್ಲಿ ಭೂಮಿ ಐತೆ, ಎಲ್ಲಿ ಹುಡುಕಾಡ್ತದ. ಇದೇ ಥರ ಮೊನ್ನೆ ಕೊಪ್ಪಳದಲ್ಲಿ ಬೈಲೋಟ ಕಂಪ್ನಿದು ಒಂದು ಹಗರಣ ಆಗಿತ್ತು ಸರ್. 48 ಎಕರೆ ಭೂಮಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಕಾಲಕ್ಕೆ ಕಂಪ್ನಿಗೆ ಖಾಲಿ 38 ಲಕ್ಷಕ್ಕೆ ಖರೀದಿ ಮಾಡ್ಯಾರ ಸರ್. ಆ ಭೂಮಿಯಲ್ಲಿ ಕೆರೆ ದನ ಕರುಗಳು ಮೇಯಕ್ಕೆ ಎಲ್ಲ ಬೆಳಕರಿದ್ರು ರೈತರು ಅಲ್ಲಿಗೆ ಹೋಗ್ಬೇಕು. ಆ ಕಂಪ್ನಿ ಕಂಪೌಂಡ್ ಹೊಡೆದು ಗೇಟ್ ಹಾಕಿಸಿ ರೈತರನ್ನು ಬರಲಾರ್ದಂಥ ಪರಿಸ್ಥಿತಿ ಒಳಗಿಟ್ಟಿದ್ದು. ಅದನ್ನು ಇವತ್ತಿನಿಂದಲೇ ರಾಜ್ಯ ರೈತ ಸಂಘ ಇಡೀ ರಾಜ್ಯದ ಮಂದಿ ಕಲಿತು ಮೊನ್ನೆ ಕಂಪೌಂಡ್ ಹೊಡೆದು ಗೇಟ್ ಕಿತ್ತಿ ರೈತರಿಗೆ ನಾವು ದಾರಿ ಮಾಡಿಕೊಟ್ಟಿವಿ. ಅದೇ ಥರ ಈಗ ನಾವು ಇಲ್ಲಿ ಅಟ್ಟಿ ಭಾಗದಲ್ಲಿ ಇಲ್ಲ 400 ಮಂದಿ ರೈತರು ಎಲ್ಲ ಒಗ್ಗಟ್ಟಿದ್ರೆ ಈ ಬೆಂಬಲಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಯಘೋಷಿತವಾಗಿ ಇವರು ಪಾಣಿನ ಕೆಲಸ ಮಾಡ್ತೀವಿ, ಎಲ್ಲ ಕೊಡ್ತೀವಿ ಅಂತೇಳಿ ನಾನು ಕೈ ಎತ್ತಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾನು ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಗೌಡರು ಇದಕ್ಕೆ ನಾವು ಬೆಂಬಲ ಸದಾಕಾಲ ಐತೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.